ಒಂದು ಕಡೆ ರಾಮನಗರದಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲ ಒಂದು ರೀತಿಯಾಗಿ ಲೋಪ ನಡೀತಾ ಇದೆಯಾ ಅಂತ ಆರೋಪ ಕೇಳಿ ಬರ್ತಾ ಇತ್ತು. ಈಗ ಬೆಂಗಳೂರಲ್ಲೂ ಕೂಡ ಒಂದಷ್ಟು ನಿಯಮಗಳನ್ನ ಉಲ್ಲಂಘಿಸಿ ಎಸ್ಐಆರ್ ಅನ್ನ ಮಾಡಲಾಗ್ತಾ ಇದೆಯಾ? ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲೇ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಎಸ್ಐಆರ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಮನೆ ಮನೆಗೆ ತೆರಳದೆ ಎಸ್ಐಆರ್ ಮಾಡ್ತಾ ಇರುವಂತಹ ಸಿಬ್ಬಂದಿ ಚಾಮರಾಜಪೇಟೆ ಕ್ಷೇತ್ರದ ಮಸೀದಿಯಲ್ಲಿ ಎಸ್ಐಆರ್ ಕಾರ್ಯ ನಡೀತಾ ಇದೆಯಂತೆ. ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಎಸ್ಐಆರ್ ಮಾಡ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿ. ಈಗಾಗಲೇ ರಾಮನಗರದಲ್ಲೂ ಕೂಡ ಹೀಗೆ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂತು. ಅಲ್ಲೂ ಕೂಡ ಲೋಪ ಇದೆ ಅಂತ. ಈಗ ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲೂ ಕೂಡ ಚಾಮರಾಜಪೇಟೆಯಲ್ಲೂ ಕೂಡ ಈ ರೀತಿಯಾಗಿ ಮಸೀದಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಈ ರೀತಿಯಾಗಿ ಎಸ್ಐಆರ್ ಮಾಡ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹೀಗೆ ಎಸ್ಐಆರ್ ಪ್ರಮುಖವಾಗಿ ನಡಿಬೇಕು ಅಂತಂದ್ರೆ ಇಲ್ಲಿ ಈ ಬಾರಿ ಎಸ್ಐಆರ್ ಏನ್ ನಡೀತಾ ಇದೆ ಇದು ಯಾವುದೇ ಲೋಪದೋಷ ಇಲ್ಲದೆ ಸರಿಯಾದಂತ ರೀತಿಯಲ್ಲಿ ನಡಿಬೇಕು. ಅಟ್ ಎಂಡ್ ಆಫ್ ದ ಡೇ ಇದು ಸರಿಯಾದಂತ ಒಂದು ರಿಪೋರ್ಟ್ ಬೇಕು. ಅದರಲ್ಲೂ ಕೂಡ ಅಂತಿಮ ಪಟ್ಟಿ ಇದಕ್ಕೆ ಪ್ರಕಟಣೆ ಮಾಡೋದು ಮುಂದಿನ ತಿಂಗಳಲ್ಲಿ. ಹಾಗಾಗಿ ಈ ತಿಂಗಳ ಎಂಡಲ್ಲಿ ಅದೆಲ್ಲವೂ ಕೂಡ ಪ್ರಕಟಣೆ ಆಗುತ್ತೆ. ಆದರೆ ಈ ಒಂದು ಆರಂಭದ ಕಾರ್ಯದಲ್ಲೇ ಎಲ್ಲೋ ಒಂದು ರೀತಿಯಾಗಿ ಲೋಪ ಆಗ್ತಾ ಇದೆ ಅಂತಂದ್ರೆ ಮತ್ತೆ ಅದರ ಒಂದು ರಿಪೋರ್ಟ್ ಏನಿರುತ್ತೆ ಅದರಲ್ಲೂ ಕೂಡ ಎಡವಟ್ಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ರಾಮನಗರ ಆಯಿತು, ಈಗ ಬೆಂಗಳೂರಲ್ಲೂ ಕೂಡ ಈ ರೀತಿಯಾಗಿ ಸಿಬ್ಬಂದಿ, ಅದರಲ್ಲೂ ಕೂಡ ಜಮೀರ್ ಅಹಮದ್ ಅವರ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ಹೀಗೆ ಮಸೀದಿಯಲ್ಲಿ ಎಸ್ಐಆರ್ ಕಾರ್ಯ ನಡೀತಾ ಇದೆಯಂತೆ. ಯಾವುದೇ ನಿಯಮವನ್ನ ಸರಿಯಾಗಿ ಪಾಲಿಸಿಲ್ಲ. ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಈ ರೀತಿಯಾಗಿ ಇಲ್ಲಿನ ಸಿಬ್ಬಂದಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಯಾವುದೇ ರೂಲ್ಸ್ ಅನ್ನ ಫಾಲೋ ಮಾಡ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಈಗ ಎಲ್ಲೋ ಒಂದು ರೀತಿಯಾಗಿ ರಾಮನಗರದಲ್ಲೂ ಕೂಡ ಇದೇ ಆರೋಪ ಕೇಳಿ ಬಂತು. ಅಂದರೆ ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ, ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ. ಈಗ ಬೆಂಗಳೂರು ಅದರಲ್ಲೂ ಕೂಡ ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲಿ ಹೀಗೆ ನಡೀತಾ ಇದೆಯಂತೆ. ಎಷ್ಟು ಸತ್ಯ ಇದು? ಏನಾಗ್ತಾ ಇದೆ ಅಲ್ಲಿ? ಕಳೆದ 3 ದಿನದಿಂದ ಈಗಾಗಲೇ ಎಸ್ಆರ್ ನಿಯಮ ಶುರುವಾಗಿದೆ ಇಡೀ ರಾಜ್ಯಾದ್ಯಂತ. ಆದ್ರೆ ಎಲ್ಲೋ ಒಂದ್ ಕಡೆ ಎಸ್ಆರ್ ನಿಯಮವನ್ನ ಏನೋ ಗಾಳಿಯಲ್ಲಿ ಒಂದು ನಿಯಮವನ್ನ ಉಲ್ಲಂಘನೆ ಮಾಡ್ತಿರುವಂತದ್ದು ಈಗಾಗಲೇ ವಿಡಿಯೋ ಕೂಡ ಬಹಿರಂಗ ಆಗ್ತಿದೆ. ನಿನ್ನೆ ಅಷ್ಟೇ ಕೇಂದ್ರ ಸಚಿವರಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಾಮನಗರ ಮತ್ತು ಕುಣಿಗಲ್ ಸಂತೆ ಬೇರೆ ಬೇರೆ ಜಾಗದಲ್ಲಿ ಯಾವ ರೀತಿ ಒಂದು ಎಸ್ಆರ್ ನಿಯಮ ಅಂದ್ರೆ ಎಲ್ಲರನ್ನೂ ಒಂದ್ ಕಡೆ ಸೇರಿಸ್ಕೊಂಡು ಈ ರೀತಿ ಒಂದು ಮತದಾನ ಪರಿಷ್ಕರಣೆ ಮಾಡ್ತಿರೋದು ಇದು ಸಹಜವಾಗಿ ಚುನಾವಣಾ ಆಯೋಗದ ಒಂದು ನಿಯಮ ಏನಿದೆ ಅದು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಕಾರಣ. ಎಲ್ಲೋ ಒಂದ್ ಕಡೆ ಅವರು ಬಿಎಲ್ಒಗಳನ್ನ ಅವರು ಅಧಿಕಾರಿಗಳನ್ನ ಈ ರೀತಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮನೆ ಮನೆಗೆ ತೆರಳಿ ಅಲ್ಲಿ ಇದ್ದಾರಾ ಅಥವಾ ಇಲ್ವಾ ಅನ್ನೋ ಸಂಬಂಧಪಟ್ಟಂತೆ ವೋಟರ್ ಐಡಿನ ಪರಿಶೀಲನೆ ಮಾಡಬೇಕು, ಆಧಾರ್ ಕಾರ್ಡ್ ನ ಪರಿಶೀಲನೆ ಮಾಡಬೇಕು. ಇದಾದ ಬಳಿಕ ಅಲ್ಲಿ ಅವ್ರ ಕಡೆಯಿಂದ ಸೈನ್ ಹಾಕ್ಸ್ಕೋಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಜಾತ್ರೆ ಮಾಡೋ ರೀತಿಯಲ್ಲಿ ಈ ರೀತಿ ಕಲ್ಯಾಣ ಮಂಟಪದಲ್ಲಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಿನ್ನೆ ಅಷ್ಟೇ ಕೇಂದ್ರ ಸಚಿವರಂತ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಮೇಲೆ ನೇರವಾದಂತ ಆರೋಪ ಮಾಡಿದ್ರು. ಇವತ್ತು ಅಷ್ಟೇ ಬೆಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮತ್ತು ಕೇಂದ್ರ ಸಚಿವೆಯಾದಂತಹ ಶೋಭಾ ಕರಂದ್ಲಾಜೆ ಕೂಡ ಬೆಂಗಳೂರಿನ ಬೇರೆ ಬೇರೆ ಕಡೆಯಲ್ಲಿ ಯಾವ್ಯಾವ ರೀತಿ ಆಗ್ತಿದೆ ಎಸ್ಆರ್ ನಿಯಮ ಗಾಳಿ ಯಾವ ರೀತಿ ಒಂದು ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇರೋ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫೋಟೋ ವಿಡಿಯೋಗಳನ್ನು ಕೂಡ ಒಂದು ಬಿಡುಗಡೆ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನೇರವಾಗಿ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಒಂದು ಈ ರೀತಿ ಒಂದು ಬಿಎಲ್ಒಗಳ ಮುಖಾಂತರ ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೋ ಒಂದ್ ಕಡೆ ಮಸೀದಿಗಳಿರ್ಬೋದು ಬೇರೆ ಬೇರೆ ಜಾಗದಲ್ಲಿ ಒಂದೇ ಕಡೆ ಕರೆಸಿ ಈ ರೀತಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಕೂಡ ಬರೀತೀವಿ ಅಂತೇಳಿ ಬಿಜೆಪಿ ನಾಯಕರು ಈಗಾಗಲೇ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜಮೀರ್ ಅಹಮದ್ ಖಾನ್ ಪ್ರತಿನಿಧಿಸುವ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಒಂದು ನಿಯಮ ಉಲ್ಲಂಘನೆ ಆಗಿರುವಂತದ್ದು ವಿಡಿಯೋ ಬಹಿರಂಗ ಆಗಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಚುನಾವಣಾ ಅಧಿಕಾರಿಗಳು ಅಂದ್ರೆ ಸರ್ಕಾರದ ಅಧಿಕಾರಿಗಳೇನಿದ್ದಾರೆ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹ ಮಾಡಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಪರಿಶೀಲನೆ ಮಾಡಿ ಎಲ್ಲೋ ಒಂದ್ ಕಡೆ ಅವ್ರು ಇದ್ದಾರಾ ಇಲ್ಲೋ ಅನ್ನೋ ಸಂಬಂಧಪಟ್ಟಂತೆ ಪತ್ತೆ ಹಚ್ಚೋ ಬದಲು ಎಲ್ಲೋ ಒಂದ್ ಕಡೆ ಒಂದು ಜಾತ್ರೆ ಮಾಡುವ ರೀತಿಯಲ್ಲಿ ಒಂದು ಬೀದಿಗೆ ಹೋಗ್ತಾರೆ. ಆ ಬೀದಿ ನೀರನ್ನೆಲ್ಲ ಎಲ್ಲಾರನ್ನು ಒಟ್ಟಿಗೆ ಸೇರಿಸ್ಕೊಳ್ತಾರೆ, ಅಲ್ಲೇ ಕುರ್ಚಿ ಹಾಕೊಳ್ತಾರೆ, ಎಲ್ಲರೂ ಬನ್ನಿ ಅಂತೇಳಿ ಒಳ್ಳೆ ಫಿಶ್ ಮಾರ್ಕೆಟ್ ಅಲ್ಲಿ ಮಾಡಿದಂಗೆ ಈ ರೀತಿ ಒಂದು ಮಾಡ್ತಿರೋದು ಸಹಜವಾಗಿ ಚುನಾವಣಾ ಆಯೋಗದ ನೀತಿ ನಿಯಮ ಏನಿದೆ ಎಲ್ಲವೂ ಕೂಡ ಉಲ್ಲಂಘನೆ ಇದೆ. ಹಾಗಾಗಿ ಇದನ್ನ ಯಾವ ರೀತಿ ಒಂದು ರಾಜ್ಯ ಸರ್ಕಾರ ಅಥವಾ ಚುನಾವಣಾ ಆಯೋಗ ನೋಡುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದಿಡಬೇಕಾಗುತ್ತೆ. ಈಗಾಗಲೇ ಚುನಾವಣಾ ಆಯೋಗ ಕೂಡ ಈಗಾಗಲೇ ಒಂದು ಸ್ಪಷ್ಟವಾದಂತ ಅಧಿಕಾರಿಗಳಿಗೆ ಪತ್ರ ಬರೆದಿದ್ರೆ ಯಾರು ಕೂಡ ಈ ರೀತಿ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡಬಾರ್ದು ಅಂತೇಳಿ. ಆದ್ರೆ ನಿಯಮ ಉಲ್ಲಂಘನೆ ಮಾಡದಂತೆ ಕೆಲವೊಂದು ವಿಡಿಯೋಗಳು ಒಂದು ಫೋಟೋಸ್ ಬಿಡುಗಡೆ ಆಗ್ತಿದೆ. ಇದರ ವಿರುದ್ಧ ಯಾವ ರೀತಿ ಒಂದು ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದಿಡಬೇಕಾಗಿದೆ. ರೋಶಿನಿ, ಎಸ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಇದು ಚಾಮರಾಜಪೇಟೆಯಲ್ಲಿ ನಡೀತಾ ಇರುವಂತಹ ಒಂದು ದೃಶ್ಯಗಳು. ಹಾಗಾಗಿ ಇದೀಗ
ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಕುರಿತು ತನಿಖೆ ಆಗಬೇಕು, ಇಲ್ಲ ಅಂತಂದ್ರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾವು ಪತ್ರ ಬರೀತೀವಿ ಅಂತ ಹೇಳಿ ಈಗ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ.